ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಗೋರ್ಕಲ್ ಮುಖ್ಯದ್ವಾರದಿಂದ ದಿನ್ನಿಯವರೆಗೆ 6 ಕೋಟಿ ರೂಪಾಯಿ ಕೆಲವೇ ದಿನದಲ್ಲಿ ಕಾಮಗಾರಿ ಪ್ರಾರಂಭ ಬಸನಗೌಡ ದದ್ದಲ್ ಗ್ರಾಮಸ್ಥರಿಗೆ ಪೂರ್ವಭಾವಿ ಸಭೆಯಲ್ಲಿ ಸೂಚನೆ. ರಾಯಚೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಗೋರ್ಕಲ್ ಗ್ರಾಮದ ಮುಖ್ಯ ದ್ವಾರದಿಂದ ದಿನ್ನಿಯವರೆಗೆ 6 ಕೋಟಿ ರೂಪಾಯಿ ಡಾಂಬರೀಕರಣ ರಸ್ತೆಯನ್ನು ಅನುಮೋದನೆ ನೀಡಿದ್ದು, ಕೆಲವೇ ದಿನಗಳಲ್ಲಿ ಪ್ರಾರಂಭಿಸುವುದಾಗಿ ಶಾಸಕ ಬಸನಗೌಡ ದದ್ದಲ್ ಗೋರ್ಕಲ್ ಗ್ರಾಮಸ್ಥರಿಗೆ ತಿಳಿಸಿದರು. ಗೋರ್ಕಲ್ ಗ್ರಾಮದ ಶ್ರೀ ದ್ಯಾವಮ್ಮ ದೇವಿ ಜಾತ್ರೆ ಅಂಗವಾಗಿ ತಾಲೂಕು ಮಟ್ಟದ ಅಧಿಕಾರಿಗಳ ವಿಶೇಷ ಪೂರ್ವಭಾವಿ ಸಭೆಯಲ್ಲಿ ಶಾಸಕ ದದ್ದಲ್ ಬಸನಗೌಡ ಮಾತನಾಡಿ, ಗ್ರಾಮಸ್ಥರಿಗೆ ಜಾತ್ರೆ ಬರುವ ಹೊರಗಿನವರಿಗೆ ಶುದ್ಧ ಕುಡಿಯುವ ನೀರು, ಬೀದಿ ದೀಪ, ಚರಂಡಿ ನಿರ್ಮಾಣ, ಸಿಸಿ ರಸ್ತೆ, ಶೌಚಾಲಯ ನಿರ್ಮಾಣ ಮಾಡಿ, ಬಸ್ಗಳ ವ್ಯವಸ್ಥೆ, ವಿದ್ಯುತ್, ಡಾಕ್ಟರ್ಗಳ ವ್ಯವಸ್ಥೆ. ಗ್ರಾಮವು ಎತ್ತರ ತಗ್ಗು ಪ್ರದೇಶ ಇರುವುದರಿಂದ ಗ್ರಾಮದ ಮೇಲಿನ ಭಾಗಕ್ಕೆ ನೀರು ಬರುವುದಿಲ್ಲವೆಂದು ಗ್ರಾಮದ ನನ್ನ ತಾಯಂದಿರು ತಿಳಿಸಿರುತ್ತಾರೆ. ಅವರಿಗೆ ನೀರಿನ ವ್ಯವಸ್ಥೆ ಮಾಡಲು ಸೂಚನೆ ಮಾಡಿದರು ಮತ್ತು ಮೂಲಭೂತ ಸೌಕರ್ಯ ಒದಗಿಸಲು ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು, ಪಂಚಾಯಿತಿ ಇತರ ಅಧಿಕಾರಿಗಳ ಜೊತೆ ಸಮನ್ವಯತೆಯಿಂದ ಗ್ರಾಮಸ್ಥರು ಅಧಿಕಾರಿಗಳಿಂದ ಕೆಲಸ ಮಾಡಿಸಿಕೊಳ್ಳಲು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಕುರ್ಡಿ ಗೋರ್ಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಗಳು, ಪಿಡಿಒಗಳು, ವಿವಿಧ ತಾಲೂಕು ಇಲಾಖೆ ಅಧಿಕಾರಿಗಳು, ಆಯಾ ಗ್ರಾಮದ ಮುಖಂಡರು, ಪಕ್ಷದ ನಾಯಕರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಗಾರಲ ದಿನ್ನಿ ವೀರನಗೌಡ. ಬರುವಂತ ಬಸ್ಗಳನ್ನ ತಾವು ಎಲ್ಲೆಲ್ಲಿ ರೂಟ್ಗಳು ಸ್ವಲ್ಪ ಕಾಲೇಜ್ ಹುಡುಗರು ಬಹಳಷ್ಟು ತೊಂದರೆಗಳಾಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ನೋಟ್ ಮಾಡಿಕೊಂಡು ಯಾವ ರೂಟ್ಗಳು ಸರಿಯಾದ ರೀತಿಯಿಂದ ಡ್ರೈವರ್ ಕಂಡಕ್ಟರ್ಗಳು ಯಾರಾದರೂ ಓಡಿಸದೇ ಇದ್ರೆ ತಾವು ಅದನ್ನ ಮೆಮೊ ಕೊಡ್ತೀರೋ ಏನು ಕೊಡ್ತೀರೋ ಗೊತ್ತಿಲ್ಲ, ಅವು ಸರಿಯಾದ ರೀತಿಯಿಂದ ಬಸ್ಗಳನ್ನ ವ್ಯವಸ್ಥಿತವಾಗಿ ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡ್ರಿ. ಅದರ ಜೊತೆಗೆ ಇವತ್ತು ಏನು ನಮ್ಮ PWD ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ, ಈಗಾಗಲೇ ನಮ್ಮ ಏನು ಮುಖ್ಯ ರಸ್ತೆಯಿಂದ ಅಪ್ ಟು ದಿನ್ನಿವರೆಗೆ 6 ಕೋಟಿ ರೂಪಾಯಿಗಳನ್ನ ಅನುದಾನ ಬಿಟ್ಟಿನಿ, ಅದು ಸ್ಯಾಂಕ್ಷನ್ ಆಗಿದೆ. CRF ನಲ್ಲಿ ಕಂಪ್ಲೀಟ್ ಡಾಂಬರೀಕರಣ ರಸ್ತೆಯನ್ನ ನಾವು ಮುಖ್ಯ ದ್ವಾರ ಏನ್ ನೀವು ದ್ವಾರ ಮಾಡ್ರಿ, ಆ ದ್ವಾರದಿಂದ ಅಪ್ ಟು ದಿನ್ನಿವರೆಗೆ 6 ಕೋಟಿ ರೂಪಾಯಿಗಳನ್ನ CRF ನಲ್ಲಿ ಅಮೌಂಟ್ ಇಟ್ಟಿದ್ದೀನಿ, ಅದು ಸ್ಯಾಂಕ್ಷನ್ ಆಗಿದೆ. ಮೋಸ್ಟ್ಲಿ ಜಾತ್ರೆ ಒಳಗೆ ಅದು ರೋಡ್ ಆಗ್ತದಿಲ್ಲ, ಇಲ್ಲಿವರೆಗೆ ಸುಧಾರಣೆ ಮಾಡೋದಕ್ಕೆ ನಾನು ಹೇಳ್ತೀನಿ. ನಮ್ಮ ಅಗಸಿವರೆಗೆ ಇಲ್ಲಿವರೆಗೆ ಮಾಡಲಿ, ಆಮೇಲೆ ಮುಂದೆ ಆ ಕಡೆ ಸದ್ಯ ತಾತ್ಕಾಲಿಕವಾಗಿ ಸುಧಾರಣೆ ಮಾಡೋದಕ್ಕೆ ಹೇಳಿರ್ತೀನಿ. ಅದಾದ ನಂತರ ಪರ್ಮನೆಂಟ್ ರಸ್ತೆಯನ್ನ ಅಪ್ ಟು ದಿನ್ನಿವರೆಗೆ ಮಾಡೋದಕ್ಕೆ ಅದನ್ನ ಚಾಲನೆ ಕೊಡಮಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, PWD ಇಲಾಖೆ ಅಧಿಕಾರಿಗಳು ಅದನ್ನ ಎಲ್ಲವನ್ನ ಬದಿಗೊತ್ತಿ ಜಾತ್ರೆ ಮಾಡಿಕೊಂಡು ಚುನಾವಣೆಗಳನ್ನ ಕೂಡ ಮಾಡಿ, ಯಾವುದೇ ಘರ್ಷಣೆಗಳು ಮತ್ತೆ ಯಾವುದೇ ಇಲ್ಲದ ರೀತಿಯಲ್ಲಿ ನಾವು ಯಾರು ಶಾಶ್ವತವಾಗಿರೋರಲ್ಲ. ಇಲ್ಲಿ ಎಲ್ಲರೂ ಕೂಡ ಒಂದು ದಿನ ಬರ್ತೀವಿ, ಓದ್ತಿರ್ತೀವಿ, ಮತ್ತು ಯಾರು ಕೂಡ ಇಲ್ಲಿ 100 ವರ್ಷ 200 ವರ್ಷ ಬಾಳಿದವರ ಇತಿಹಾಸ ಕೂಡ ಇಲ್ಲ. ಹಾಗಾಗಿ ಇರುವ ತನಕ ಒಳ್ಳೆಯದನ್ನ ಮಾಡುವಂತವ್ರೆ ಅವ್ರ ಹೆಸರು ಉಳಿಯುವಂತದಕ್ಕೆ ಸಾಧ್ಯ ಆಗ್ತದ. ಆ ದಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡ್ತೀರಿ ಅಂತೇಳಿ ನನಗೆ ಸಂಪೂರ್ಣವಾಗಿ ಭರವಸೆ ಇದೆ. ಆ ದಿಟ್ಟಿನಲ್ಲಿ ನೀವು ಕೆಲಸ ಮಾಡ್ರಿ. ನಿಮಗೆ ಸಂಪೂರ್ಣವಾಗಿ ಕ್ಷೇತ್ರದ ಶಾಸಕನಾಗಿ ನಾನು ನಿಮ್ಮ ಜೊತೆಗಿದ್ದೀವಿ. ನಮ್ಮ ತಹಸೀಲ್ದಾರ್ ಇರ್ಬೋದು, ನಮ್ಮೆಲ್ಲ ಅಧಿಕಾರಿಗಳು, ನೀವು ಅಧಿಕಾರಿಗಳಿಗೆ ಕೂಡ ಬಂದಾಗ ಏನ್ ಮಾಡ್ತೀರಿ, ಅವ್ರಿಗೆ ಎಲ್ಲವನ್ನ ಬರ್ಸ್ಬೇಕು. ಅವ್ರನ್ನ ಬಂಧುಗಳ ಗಾಬರಿ ಪಡಿಸಿದ್ರೆ, ಆ ಕಬ 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 ಅಂತ ಮಾಡಿದ್ರೆ ಅವರು ಜಲ್ದಿ ಹೋಗ್ಬಿಡ್ತಾರೆ. ಹಾಗಾಗಿ ಕೆಲಸಗಳನ್ನ ಮಾಡಿಸ್ಬೇಕು. ಅವ್ರು ಕೂಡ ಈ ಕರೆಸಿ ಬೇಕಾದ್ರೆ ಒಂದು ಚಾ ಕುಡಿಸಿ ನಡೆಪ ಇನ್ನೊಂದು 2 ಕಂಬ ನೋಡಿ ನಡೆ ಅನ್ಬೇಕು. ಅಂದ್ರೆ ಅವರಿಗೆ ಇಲ್ಲಪ್ಪ ಇಲ್ಲಿ ಕೆಲಸ ಮಾಡ್ಬೇಕನ್ನೋ ಭಾವನೆಗಳು ಬರ್ಬೇಕು. ಆ ರೀತಿಯಾಗಿ ನಮ್ಮ ಅಧಿಕಾರಿಗಳಿಗೆ ಕೂಡ ಖಂಡಿತವಾಗಿ ಕೆಲಸ ಮಾಡೋದಕ್ಕೆ ಸಿದ್ಧರಿದ್ದೀವಿ. ಅವ್ರಿಗೆ ಏನೇ ಬೇಕಾದ್ರೂ ಕೂಡ ನಾನು ಅವ್ರಿಗೆ ಅನುದಾನಗಳನ್ನ ಕೊಡೋದಕ್ಕೆ ಸಿದ್ಧ ಇರ್ತೀನಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ನೀವೆಲ್ಲರೂ ಕೂಡ ಸಂಪೂರ್ಣವಾಗಿ ಏನೇನ್ ಇನ್ನ ಸೌಂದರ್ಯೀಕರಣಕ್ಕೆ ಏನೇನ್ ಬೇಕೋ ಅದನ್ನ ಮಾಡುವಂತದ್ದು. ಈಗಾಗಲೇ ದೇವಸ್ಥಾನ ದ್ಯಾವಮ್ಮ ದೇವಿಯ ಜಾತ್ರೋತ್ಸವದ ಒಂದು ಪೂರ್ವಭಾವಿ ಸಭೆಯನ್ನ ತಮ್ಮ ಗ್ರಾಮದಲ್ಲಿ ಕರೆದಿದ್ದೀವಿ. ಮಾನ್ಯ ಶಾಸಕರ ನೇತೃತ್ವದಲ್ಲಿ ಸಭೆ ನಡೆದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸಭೆ ಆರಂಭದಲ್ಲಿ ಅನ್ಬೋದು, ಯಾಕಂದ್ರೆ ಸಾಕಷ್ಟು ಮುಜರಾಯಿ ಇಲಾಖೆಯಿಂದ ಆಗಿರ್ಬೋದು ಅಥವಾ ಗ್ರಾಮ ದೇವತೆಗಳ ಜಾತ್ರೆ ಆಗಿರ್ಬೋದು, ಅಖಂಡ ಯಾವುದೇ ಜಾತ್ರೆಗಳು ಬಂದ್ರು ಕೂಡ ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿಕೊಂಡೇ ನಾವು ಜಾತ್ರೆ ಮಾಡ್ತಿದೀವಿ, ಯಾವುದೇ ಇಲಾಖೆ ಆಗಿರ್ಬೋದು ಅದು. ಸೊ ನಾವು ಈಗ ಪ್ರತಿಯೊಂದು ತಾಲೂಕು ಮಟ್ಟದ ಈಗ ಗ್ರಾಮದಲ್ಲಿ ಮಾಡ್ತೀವಿ. ಇನ್ನ ಒಂದು 8 ದಿನ ಬಿಟ್ಟು ನನ್ನ ನೇತೃತ್ವದಲ್ಲಿ ಒಂದು ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳ ಸಭೆ ಕರಿತೀವಿ. ಸಭೆ ಮಾಡೋದ್ರಿಂದ ಇದರ ಉದ್ದೇಶ ಗ್ರಾಮದ ಜಾತ್ರೆ ಸಂದರ್ಭದಲ್ಲಿ ಯಾವುದೇ ಅನಾಹುತಗಳಿಗೆ ಕಾರಣವಾಗಬಾರದು. 5 ವರ್ಷಕ್ಕೆ ಇಂತ ಜಾತ್ರೆ ನಡೀತದೆ, ಇಂತ ಜಾತ್ರೆಯಲ್ಲಿ ಇಂತ ಘಟನೆ ನಡೀತು ಅಂತ ಅನ್ಬಾರ್ದು. ಯಾಕಂದ್ರೆ ಇಲ್ಲಿವರೆಗೆ ಯಾವುದೇ ಒಂದು ಸಣ್ಣ ಘಟನೆ ನಡೆದಿಲ್ಲ. ಸೊ ಇನ್ಮೇಲೆ ಕೂಡ ನಡೀಲಾರದಂತ ಜವಾಬ್ದಾರಿ ಅಧಿಕಾರಿಗಳಾದ ನಮ್ಮ ಮೇಲೆ ಇದೆ ಕೂಡ, ಮತ್ತೆ ಗ್ರಾಮಸ್ಥರಾದ ತಮ್ಮ ಮೇಲೆ ಕೂಡ ಜವಾಬ್ದಾರಿ ಇದೆ.
ಸೊ ಹೀಗಾಗಿ ನಾವು ಪ್ರತಿಯೊಂದು ಇಲಾಖೆಗೆ ಒಂದು ಅಧಿಕೃತ ವಿಜ್ಞಾಪನೆ ಕಳಿಸ್ತೀವಿ. ಏನಂದ್ರೆ ಈಗ ಆರೋಗ್ಯ ಇಲಾಖೆಯಿಂದ ಏನ್ ಮಾಡ್ಬೇಕು, ಹೆಲ್ತ್ ಕ್ಯಾಂಪೇನ್ ಮಾಡ್ಬೇಕು, ಆಶಾ ಕಾರ್ಯಕರ್ತ ಇರ್ತಾರೆ. ಈಗಾಗಲೇ ಸೂಚನೆಯಂತೆ ಅವಾಗ ಸ್ವಲ್ಪ ಮೈಕ್ ಸಮಸ್ಯೆ ಆಗಿತ್ತು, ಬಹುಶಃ ಯಾರಿಗೂ ಕೇಳಕ್ಕಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಜಾತ್ರಾ ಮಹೋತ್ಸವ ನಡಿಬೇಕಾದ್ರೆ ಅತ್ಯಂತ ಮುಖ್ಯವಾಗಿ ನಮ್ಮ ತಹಶೀಲ್ದಾರ್ ಅವರು ಹೇಳಿದ ಹಾಗೆ ಈಗಾಗಲೇ ಶಾಂತಿ ಸುವ್ಯವಸ್ಥೆ ಕಾಪಾಡೋದು ಅದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿರ್ತದೆ. ಅದಕ್ಕಿಂತ ಮುಖ್ಯವಾಗಿ ನಾವು ನಮ್ಮ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮತ್ತು ಇನ್ನಿತರ ಯಾವುದೇ ಸಂದರ್ಭದಲ್ಲಿ ಆಗಿದ್ದು ಕುಡಿ ನೀರನ್ನ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥ ಕೆಲಸ ಅದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಮನೆ ಶಾಸಕರು ಸೂಚನೆಯಂತೆ ಈಗಾಗಲೇ ಮೇಲ್ಭಾಗದ ಇರ್ತಕ್ಕಂಥ ಕುಟುಂಬಗಳಿಗೆ ನೀರಿನ ಸಮಸ್ಯೆ ಆಗ್ತಾ ಇದೆ ಅಂತ ಈಗಾಗಲೇ ಜನರು ಸಮಸ್ಯೆಯನ್ನು ತಂದಿರುತ್ತಾರೆ. ಆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಪೈಪ್ಲೈನ್ ಅನ್ನು ಸಹ ಶುರು ಮಾಡೋದಕ್ಕಾಗಿ ಮನೆ ಶಾಸಕರು ನಮಗೆ ಸೂಚನೆ ನೀಡಿರುತ್ತಾರೆ. ಅದರಂತೆ ನಾವು ಈ ಒಂದು ಪೈಪ್ಲೈನ್ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡುತ್ತೇವೆ. ಮತ್ತು ಜೊತೆಗೆ ಈ ಒಂದು ಮಹೋತ್ಸವದಲ್ಲಿ ವಿದ್ಯುತ್ ದೀಪದ ಅಲಂಕಾರ ಮತ್ತು LED ಬಲ್ಬ್ಗಳನ್ನು ಮತ್ತು ಹೈಮಾಸ್ಕ್ ಲೈಟ್ಗಳನ್ನು ಸಹ ವ್ಯವಸ್ಥಿತವಾಗಿ ಮಾಡಬೇಕಂತ ಸಹ ಸೂಚನೆ ನೀಡಿರುತ್ತಾರೆ. ನಮ್ಮ ಒಂದು ಲಭ್ಯ ಇರತಕ್ಕಂಥ ಅನುದಾನದಲ್ಲಿ ನಾವು ಜಾತ್ರೆ ಬಿಫೋರ್ ಜಾತ್ರೆ ಈ ಒಂದು ವಿದ್ಯುತ್ ದೀಪ ಒಂದು ಅಲಂಕಾರ ಕಾಮಗಾರಿ ಕೆಲಸವನ್ನು ಸಹ ನಾವು ಮಾಡಿ ಮುಗಿಸ್ತೇವೆ ಅಂತ ಹೇಳ್ತಾ ಇದ್ದೇವೆ. ಮತ್ತು ನಾನು ಈಗಾಗಲೇ ಹೇಳಿದೆ, ಅರೋಲಿ ಮತ್ತು ಕೋಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥ 5 ವರ್ಷಕ್ಕಂತ ಏನು ಮಹೋತ್ಸವ ಅದು ಅಲ್ಲ ದೇವಸ್ಥಾನ ಅದು ಆ ಒಂದು